ಪಿಎಂ ಮೋದಿ 2015ರಲ್ಲಿ ಹಠಾತ್ ಪಾಕಿಸ್ತಾನದಲ್ಲಿ ತಮ್ಮ ವಿಮಾನ ಲ್ಯಾಂಡ್ ಮಾಡಿಸುವ ನಿರ್ಧಾರ ಮಾಡ್ತಾರೆ. ಹೌದು, ಪಿಎಂ ಮೋದಿ ಅಫ್ಘಾನಿಸ್ತಾನದ ಪಾರ್ಲಿಮೆಂಟ್ ಇನಾಗ್ರೇಷನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆಗ ವಾಪಸ್ ಬರುವಾಗ ಪಾಕಿಸ್ತಾನದ ಪ್ರಧಾನಮಂತ್ರಿ ನವಾಜ್ ಶರೀಫ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಲು ಫೋನ್ ಮಾಡ್ತಾರೆ. ಆಗ ನವಾಜ್ ಶರೀಫ್ ಪಿಎಂ ಮೋದಿ ಅವರಿಗೆ ಲಾಹೋರ್ನಲ್ಲಿ ಭೇಟಿಯಾಗುವ ಆಮಂತ್ರಣ ನೀಡಿದ್ರು. ಮತ್ತೆ ಮೋದಿ ಅವರ ಪ್ಲೇನ್ ಲಾಹೋರ್ನಲ್ಲಿ ಲ್ಯಾಂಡ್ ಆಗುತ್ತೆ. ಮತ್ತೆ ನವಾಜ್ ಶರೀಫ್ ಸ್ವತಃ ಮೋದಿ ಅವರಿಗೆ ವೆಲ್ಕಮ್ ಮಾಡಲು ಏರ್ಪೋರ್ಟ್ಗೆ ಬರ್ತಾರೆ. ಆ ದಿನ ನವಾಜ್ ಶರೀಫ್ ಅವರ ಹುಟ್ಟುಹಬ್ಬ ಮತ್ತೆ ಅವರ ಮಗಳ ಮದುವೆ ಇತ್ತು. ಇದನ್ನ ಅಟೆಂಡ್ ಮಾಡಿ ಎರಡು ದೇಶಗಳ ಶಾಂತಿ ಸಲುವಾಗಿ ಮೀಟಿಂಗ್ ನಡೆಯುತ್ತೆ. ಆದರೆ ಪಾಕಿಸ್ತಾನದ ಆರ್ಮಿಗೆ ಈ ಮಾತು ಜೀರ್ಣ ಆಗೋದಿಲ್ಲ. ನೋಡಿ, ಪೂರ್ತಿ ಪಾಕಿಸ್ತಾನದ ಆರ್ಮಿನೇ ಕಂಟ್ರೋಲ್ ಮಾಡುತ್ತೆ. ಪಿಎಂ ಮೋದಿ ಭೇಟಿ ನೀಡಿದ ನಂತರ ಪಾಕಿಸ್ತಾನದಲ್ಲಿ ಭಾರತದ ಪ್ರತಿ ಕೋಪ ಕಡಿಮೆ ಆಗುತ್ತೆ. ಆದರೆ ಸ್ವಲ್ಪ ದಿನಗಳ ನಂತರ 2 ಜನವರಿ 2016ರಂದು 6 ಜನ ಪಾಕಿಸ್ತಾನಿ ಟೆರರಿಸ್ಟ್ ಪಠಾನ್ಕೋಟ್ ಏರ್ಬೇಸ್ ಮೇಲೆ ದಾಳಿ ಮಾಡ್ತಾರೆ. ಇದರಲ್ಲಿ 7 ಜನ ಸೈನಿಕರು ಹುತಾತ್ಮರಾಗ್ತಾರೆ. ಮತ್ತೆ ಸಂಘರ್ಷ ಪ್ರಾರಂಭ ಆಗುತ್ತೆ. ಆದರೆ ಇಲ್ಲಿ ಪ್ರಶ್ನೆ ಇರೋದು, ಬಾಲಿವುಡ್ಗೆ ಈ ಮಾತು ಯಾಕೆ ಅರ್ಥ ಆಗ್ತಾ ಇಲ್ಲ? ತಮ್ಮ ಅನೇಕ ಸಿನಿಮಾಗಳಲ್ಲಿ ಪಾಕಿಸ್ತಾನದ ಆರ್ಮಿಯನ್ನ ಒಳ್ಳೆಯವರು ಅಂತ ತೋರಿಸಲಾಗುತ್ತೆ. ಆದರೆ ಭಯೋತ್ಪಾದಕರಲ್ಲಿ ಮತ್ತೆ ಪಾಕಿಸ್ತಾನದ ಆರ್ಮಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲವೇ ಇಲ್ಲ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.